ಏನಿಲ್ಲ ಬಿಗ್ ಬಾಸ್ಗೆ ಏನು ಹೋಗ್ತಿಲ್ಲ. ಬಟ್ ಲಾಸ್ಟ್ ಪರಮ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಬರ್ತಿತ್ತು ಪ್ರತಿ ಸತಿನೂ. ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ರಲ್ಲ OTT, ಅದಕ್ಕೂ ಕರೆದಿದ್ರು. ಬಟ್ ಅವ್ರು ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಈ ಸತಿ ನನಗಂತೂ ಯಾವ ಕಾಲು ಬಂದಿಲ್ಲ, ಹೋಗ್ತಾರೆ. ಜಗಪ್ಪ ಅವರು ಹೋಗ್ತಾರಲ್ಲ, ಕಾಲ್ ಬಂದ್ರೆ ಹೋಗ್ತೀರಾ ಮೇಡಮ್? ಇಲ್ಲ, ನಾನು ಯಾರು ಬಿಟ್ಟು ಹೋಗೋಕ್ಕಾಗಲ್ಲ ಕಡ್ರೋ. 3 ತಿಂಗಳು ಅಲ್ಲಿ ಹೆಂಗೆ ಇರಲಿ ನಿಮ್ಮನ್ನು ಬಿಟ್ಟು? ಇಲ್ಲ, ನೋಡೋಣ, ಆಪರ್ಚುನಿಟಿ ಬಂದರೆ ಯೋಚನೆ ಮಾಡ್ಬೋದು. ಇನ್ನು ಯೋಚನೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಫಸ್ಟ್ ಒಂದು ಅಪ್ಲಿಕೇಶನ್ ಹಾಕಲಿ, ಆಮೇಲೆ ನಾವು ಯೋಚನೆ ಮಾಡ್ತೀವಿ, ಆಮೇಲೆ ನೋಡೋಣ. ವಿಂಡ್ ಬಾಲ್ ಕ್ರಿಕೆಟ್ ಲೀಗ್ ಆಡ್ತಾ ಇದ್ದೀರಾ ಮೇಡಮ್, ಏನು ಅನಿಸ್ತಾ ಇದೆ? ಅದೇ ಬೇಜಾರಾಗ್ತದೆ. ಟೆನ್ನಿಸ್ ಬಾಲ್ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಹುಡುಗಿರಿಗೆ. ವಿನ್ ಬಾಲ್ ಕೊಟ್ಬಿಟ್ಟು ಕೈ ಕಾಲೆಲ್ಲ ಏಟ್ ಮಾಡ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಇವಾಗ. ನೋಡ, ಆದಷ್ಟು ಹುಷಾರಾಗಾಡಿ ಅಂತ ಅವರೇ ಹೇಳಿದ್ದಾರೆ. N1 ಕ್ರಿಕೆಟ್ ಕ್ಯಾಪ್ಟನ್ನೇ ಹೇಳಿದ್ದಾರೆ, ನಮ್ಮ ಸುನಿಲ್ ಅಣ್ಣನೇ ಹೇಳಿದ್ದಾರೆ, ಎಲ್ಲ ಹುಷಾರಾಗಾಡಿ, ನಾವು ಆಡಿಸ್ತಿದ್ದೀವಿ ಅಷ್ಟೇ, ಡಿಫ್ರೆಂಟ್ ಆಗಿರಲಿ, ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಷ್ಟೇ ತಗೋತೀವಿ, ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೋಗಲ್ಲ ಅಂತ ಹೇಳಕ್ಕೆ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಮೇಡಮ್? ಅಂದ್ರೆ ಬ್ಯಾಟಿಂಗ್, ಬೌಲಿಂಗ್ ತುಂಬಾ ಇಷ್ಟ. ಬಿಕಾಸ್ ಬೌಲಿಂಗ್ ಒಂದು ಸ್ವಲ್ಪ ಈಸಿನಾ? ಕ್ರಿಕೆಟ್ ಆಡಿದ್ದೀರಾ ಯಾವತ್ತಾದ್ರೂ? ಈಸಿ ಏನಿಲ್ಲ, ನಾನು ಕಲ್ತಿದ್ದೀವಿ, ಆದ್ರೆ ಅದರಲ್ಲೇ ಜಾಸ್ತಿ ನಮ್ಮ ಕೋಚ್ ಅದನ್ನೇ ಜಾಸ್ತಿ ಹೇಳ್ಕೊಬಿಟ್ರು. ಬ್ಯಾಟು ಸೈಜ್ ಸೇಮ್ ಇದೆ ಅಮ್ಮ, ಸ್ವಲ್ಪ ಸೈಡಿಗೆ ಬೇಡ, ಬಾಲ್ ಒಂದು ಸ್ವಲ್ಪ ನಿಂಗೆ ಈಸಿ ಆಗುತ್ತೆ, ಅದನ್ನೇ ಕಲಿತಿದ್ರು, ಅದಕ್ಕೆ ಅದನ್ನೇ ಕಲಿತೆ. ಬ್ಯಾಟ್ ನಿಮ್ಮ ಸೈಜಿಗೆ ಏನೋ ಅದೊಂದಿದೆ. ನಮ್ಮ ಸುನೀಲ್ ಅಣ್ಣ ಇಲ್ಲ ಮನೆ ನಿಮಗೋಸ್ಕರ ಬ್ಯಾಟ್ ರೆಡಿ ಮಾಡಿಸ್ತೀನಿ, ಓಕೆನಾ ಅಂದ್ರು. ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ. ಅದಂತೂ ಇನ್ನೊಂದ್ಸತಿ ನಾನು ಫೋಟೋ ಹಾಕ್ತೀನಿ. ವಿಕೆಟ್ ಕತೆ ಏನು ಮೇಡಮ್? ವಿಕೆಟ್ ಕತೆನಾ? ವಿಕೆಟ್ ಇರ್ಲಿ, ವಿಕೆಟ್ ಏನು ತೊಂದರೆ ಇಲ್ಲ. ಸ್ವಲ್ಪ ಕೊಳ್ಳ ಇದೆಯಾ? ಅದು ಮ್ಯಾನೇಜ್ ಆಗುತ್ತೆ. ಇಲ್ಲ ಮೂರ್ತಿ ಚಿಕ್ಕದಾದ್ರೂ ಪ್ರೀತಿ ದೊಡ್ಡ ಗೊತ್ತಾ? ಹೌದು ಮೇಡಮ್, ಗ್ರೌಂಡಲ್ಲಿ ಗೊತ್ತಾಗ್ತಾ ಇದೆ ನೀವು ಇಲ್ಲಿದ್ದೀರಾ ಅಂತ. ಈಗ ಇಷ್ಟೊತ್ತು ನೀವು ನೋಡಿದ್ರಲ್ಲ ಫುಲ್ ಗ್ರೌಂಡ್ ಎಲ್ಲರೂ ಆಡ್ತಾ ಇದೀವಲ್ಲ, ಇವಾಗ ನಾನು ಕೆಳದಾಗ ಆಡಿದ್ ಮಾತ್ರ ಕಾಣಿಸುತ್ತಾ? ಗೊತ್ತಿಲ್ಲ ಮೇಡಮ್, ಆಟಾಡಿದ್ ನೋಡಿಲ್ಲ, ಮಾತು ಮಾತ್ರ ಕೇಳಿಸ್ತಾ ಇತ್ತು. ಚೆನ್ನಾಗಿ ಇನ್ನು ನೀವೆಲ್ಲ ಆಡಿ ಅಲ್ಲ? ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮೇಡಮ್? ಮೀಡಿಯಾ ಕ್ರಿಕೆಟ್ ಲೀಗ್ ಒಂದು ಮಾಡೋಣ, ರೆಡಿನಾ? ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಈಗ ರೆಡಿ. ಹೌದು ಪಾಪ, ಎಲ್ಲಾ ಕಡೆ ಬರ್ತೀರಾ, ಆಲ್ವೇಸ್ ನೀವು ನಮ್ಮ ಬಿಹೈಂಡ್ ಅಲ್ಲೇ ಇರ್ತೀರಾ, ನಮ್ಮ ಬೆನ್ನೆಲುಬಾಗೆ ಇರ್ತೀರಾ. ಸೊ ನೀವೆಲ್ಲ ಒಂದು ಆಡಿದ್ರೆ ಚೆನ್ನಾಗಿರುತ್ತೆ. ನಮ್ಗೊಂದು ಐಡಿಯಾ ಬಂತು, ಇಷ್ಟು ಜನ ನೋಡಿದ್ರೆ. ಮೇಡಮ್ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಈಗಿಲ್ಲ, ಇವತ್ತೇ ಫಸ್ಟ್ ಡೇ. ಹೌದಾ? ಹೆಂಗೆ ಫಸ್ಟ್ ಡೇಗೆ ಎಷ್ಟು ಚೆನ್ನಾಗಿ ಆಡ್ತೀನಲ್ಲ? ಓಕೆ ಮೇಡಮ್, ಥ್ಯಾಂಕ್ ಯು. ಏನು ಹೇಳ್ತೀರಾ ಮೇಡಮ್ ಕೊನೆಗೆ? ನಿಮ್ಮ ಪ್ರಕಾರ ಬಿಗ್ ಬಾಸ್ಗೆ ಎಂತವ್ರು ಹೋದ್ರೆ ನನ್ನಂತ ಆರ್ಟಿಸ್ಟ್ ಹೋದ್ರೆ ಚೆನ್ನಾಗಿರುತ್ತೆ. ನೀವು ಹೋಗ್ತೀರಾ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ, ಅದೇ ಹೇಳಿದ್ದು. ಇಲ್ಲ, ನಾನಂತೂ ಒಂದಿಷ್ಟು ಜನ ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಅದು ಒಂದಿದೆ, ಬಟ್ ಹೋಗಬಹುದು ಅಥವಾ ಹೋಗದೆ ಹೋಗ್ಬೋದು. ನಿಮ್ಗೆ ಏನು ಗೆಸ್ ಇದೆ ಮ್ಯಾಮ್, ಇವ್ರು ಹೋಗ್ಬೋದು ಅಂತ? ಅಲ್ಲ, ನಮ್ಮ ಹುಡುಗರು ಯಾರಾದ್ರೂ ಹೋಗ್ಲೇಬೇಕು ಅಂತ ನಾನು ಫಸ್ಟಿಂದನೂ ನಾವು ಅದೇ ಆಸೆ ಪಡ್ತೀವಿ. ನಮ್ಮ ಗಿಚ್ಚಿಗಿಲಿ ಶೋ ಇಂದ ಯಾರಾದ್ರೂ ಒಬ್ರು, ಲೈಕ್ ನಾವು ಫಸ್ಟ್ ಇನಿಷಿಯೇಟಿವ್ ತಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ, ಶಿವದತ್ ಸರ್ ಮತ್ತೆ ನಮ್ಮ ಪ್ರಶಾಂತ್ ಸರ್, ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು, ಸರ್ ಯಾರನ್ನಾದ್ರೂ ಕಳಿಸಿ, ನಮ್ಗೆ ಏನು ಹೊಟ್ಟೆವ್ರಿಲ್ಲ ಸರ್, ಅವನ್ನ ಕಳಿಸ್ಬಿಟ್ರ ಏನಿಲ್ಲ ಸರ್, ನಮ್ಮ ಟೀಮ್ನ ರೆಪ್ರೆಸೆಂಟ್ ಮಾಡೋಕ್ಕೆ. ಆ್ಯಕ್ಚುಲಿ ಮಜಾ ಭಾರತ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಣ್ಣ ಹೋದ್ಮೇಲೆ. ಸೊ ಮಜಾ ಭಾರತ ಹೋದ್ ಎಲ್ಲರೂ ಒಂದು ಕಡೆ ನಮ್ಮನ್ನ ತಿರುಗಿ ನೋಡೋದಕ್ಕೆ, ನಮ್ಮ ಶೋನ ತಿರುಗಿ ನೋಡೋದಕ್ಕೆ ಒಂದು ರೆಪ್ರೆಸೆಂಟ್ ಆದ. ಸೊ ಅದೇ ಥರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ. ಈ ಸತಿ ಯಾರಂತ ಡೌಟ್ ಆಗ್ತದೆ ನನಗೆ. ತುಂಬಾ ಹೆಸರುಗಳು ಬರ್ತಾ ಇದೆ. ರಾಘು ಮತ್ತೆ ಚಂದ್ರಣ್ಣ ಇಬ್ರು ಸಕ್ಕತ್ತಾಗಿ ಆಡ್ತಾರೆ. ಆಬ್ವಿಯಸ್ಲಿ ಇಬ್ರು ಒಳ್ಳೆ ಕಂಟೆಂಟ್, ಯಾರಾದ್ರೂ ಖುಷಿನೇ. ಅಂಡ್ ಕೊನೆವರೆಗೂ ಇದು ಬರ್ತಾರೆ ಅನ್ನೋದಂತೂ ನನ್ಗೆ ಗ್ಯಾರಂಟಿ. ಗುಡ್ ಲಕ್ ಮೇಡಮ್. ಅಂಡ್ ನೀವೆಲ್ರಿಗೂ ಗುಡ್ ಲಕ್. ನಿಮ್ದು ಒಂದು ಕ್ರಿಕೆಟ್ ಲೀಗ್ ಬರಲಿ, ನಾವು ಬರ್ತೀವಿ. ದಾಂಪತ್ಯ ಜೀವನ ಹೇಗಿದೆ? ಚೆನ್ನಾಗಿದೆ. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರಿ. ಚೆನ್ನಾಗಿದೆ. ಇನ್ನೇನು ಹೇಳಿ, ಸಖತ್ತಾಗಿದೆ, ನೀವು ಬಂದು ನೋಡಿ ಅಂತ ಹೇಳಕ್ಕಾಗತ್ತಾ? ಚೆನ್ನಾಗಿದೆ ಅನ್ಬೋದು ಅಷ್ಟೇ, ಇನ್ನೇನು ಹೇಳಕ್ಕಾಗುತ್ತೆ. ಯಾವಾಗ ಪ್ರೊಡ್ಯೂಸ್ ಮಾಡ್ತೀರಾ? ರೆಡಿಯಾಗಿ ನಿಮ್ಗೆ ಆಗ ಬರುತ್ತಾ? ಹೌದು ಮೇಡಮ್, ಪ್ರಾಕ್ಟೀಸ್ ಅಲ್ಲಿ ಇದೀವಿ. ದಿನ ಬೆಳಿಗ್ಗೆ ಎದ್ದು ಪ್ರಾಕ್ಟೀಸ್ ಅಲ್ಲಿ ಇದೀವಿ ನಾವು. ಅಲ್ಲ, ನೀವು ಗಲ್ಲಿ ಕ್ರಿಕೆಟ್ ಎಲ್ಲ ಆಡಿರ್ತೀರ. ಗಲ್ಲಿ ಕ್ರಿಕೆಟ್ ಅಲ್ಲಿ ಟೂರ್ನಮೆಂಟ್ ಆಡಿಸ್ತಾ ಇದ್ದೀವಿ. ಏನದು? ನೆಕ್ಸ್ಟ್ ಇನ್ವೈಟ್ ಮಾಡ್ತೀವಿ ಮೇಡಮ್ ನಿಮಗೆ. ಜಗಪ್ಪ ಅವರ ಸರಾಗಿ ನೋಡ್ಕೊತಿದ್ದಾರೆ. ನಾನು ಚೆನ್ನಾಗಿ ಆಗೋದಕ್ಕೆ, ಇಷ್ಟು ಬೆಳ್ಳಗಾಗೋದಕ್ಕೆ, ಇಷ್ಟು ಖುಷಿಯಾಗಿರೋದಕ್ಕೆ, ಇಷ್ಟು ನೆಮ್ಮದಿಯಾಗಿ ಇಲ್ಲಿ ಜೀವನನ ಲೀಡ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಜಗಪ್ಪ ಅವರೇ ಕಾರಣ.